ಈ ಕಲರ್ ಬಂದ್ರೆ ಒಳ್ಳೆ ರೇಟ್ ಸಿಕ್ತು ಸರ್. ಗರಿ ಗರಿ ನೋಟು ಇದ್ರೆ ಮಾಂಗೆ ಮೋರ್. ಈ ಕಲರ್ ಬಂದ್ರೆ ಕಾಪರ್ ಮಿಕ್ಸ್. ಇದು ನಾನು ತಗೊಳ್ತೀನಿ, ಕಮ್ಮಿ ರೇಟಿಗೆ ತಗೊಳ್ತೀನಿ. ಗರಿ ಗರಿ ನೋಟು ಇದ್ರೆ ಮಾಂಗೆ ಮೋರ್. ಗರಿ ಗರಿ ನೋಟು ಇದ್ರೆ ಮಾಂಗೆ ಮೋರ್. ಗರಿ ಗರಿ ನೋಟು ಇದ್ರೆ ಮಾಂಗೆ ಮೋರ್. ನೋಡಿದ್ರಲ್ಲ, ನೀವು ಕೂಡ ಗರಿ ಗರಿ ನೋಟು ಇದ್ರೆ ಮಾಂಗೆ ಮೋರ್ ಅಂತ ಹಾಡಾಡ್ಬೇಕಾ? ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಹಳೆ ರೇಷ್ಮೆ ಸೀರೆಗಳಿದ್ರೆ, ಅಂದ್ರೆ ಕಬೋರ್ಡ್ ಅಲ್ಲಿ ಹಳೆ ರೇಷ್ಮೆ ಸೀರೆಗಳು ಕೊಳಿತಾ ಇದಾವೆ ಅಂತಂದ್ರೆ, ನೀವು ನಿಮ್ಮ ಹಳೆ ರೇಷ್ಮೆ ಸೀರೆಗಳನ್ನ ತಂದ್ಕೊಟ್ಟು ಇವ್ರ ಹತ್ರ ಒಳ್ಳೆ ದುಡ್ಡು ಮಾಡ್ಬೋದು. ಎಲ್ಲಿ ಗೊತ್ತಾ, ಇದು ಗಿರಿನಗರ ಸರ್ಕಲ್ ಇದೆಯಲ್ಲ, ಅಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿ ಮಠ ಇದೆ, ಅದ್ರ ಆಪೋಸಿಟ್ ಅಲ್ಲಿ ಒಂದು ಹಳೆ ರೇಷ್ಮೆ ಸೀರೆಗಳ ತಗೊಳ್ಳುವಂತ ಒಂದು ಅಂಗಡಿ ಒಂದು ಓಪನ್ ಆಗಿದೆ. ನಿಮ್ಮ ರೇಷ್ಮೆ ಸೀರೆಗಳನ್ನೆಲ್ಲ ತಂದ್ಕೊಟ್ಟು ದುಡ್ಡನ್ನ ತಗೊಂಡೋಗಿ, ನಿಮ್ಗೆ ಏನಾದ್ರು ಬರೋಕ್ಕಾಗಿಲ್ಲ ಅಂತಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ, ಅವರೇ ನಿಮ್ಮ ಮನೇಲಿ ಬಂದು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷ್ಮೆ ಸೀರೆಗೆ ತಕ್ಕ ಬೆಲೆಯನ್ನು ಕೊಟ್ಟು ಹೋಗ್ತಾರೆ. ಇನ್ಯಾಕ್ತಡ ಆರಾಮಾಗಿ ನಿಮ್ಮ ಹಳೆ ರೇಷ್ಮೆ ಸೀರೆಗಳನ್ನ ಕೊಡಿ, ಒಳ್ಳೆ ಅಮೌಂಟ್ಗಳನ್ನ ಗಳಿಸಿ, ಹೊಸ ರೇಷ್ಮೆ ಸೀರೆಗಳನ್ನ ಪರ್ಚೇಸ್ ಮಾಡಿ. ಉರಿಸ್ತೀಯಾ? ನಮ್ಮ ಹತ್ರನೂ ರೇಷ್ಮೆ ಸೀರೆ ಇದ್ದಾವೆ, ನಾವು ಕೊಡ್ತೀವಿ, ನಾವು ಕಲೆಕ್ಟ್ ಮಾಡ್ಕೊಬರ್ತೀವಿ. ಬರೀ ದುಡ್ಡು ಮಾತ್ರ ಅಲ್ಲ ರೀ, ಇವನಿಗೆ ಬೆಳ್ಳಿನೂ ಕೊಟ್ಟಿದ್ದಾರೆ. ನಾವು ಬೆಳ್ಳಿನೂ ಕಲೆಕ್ಟ್ ಮಾಡ್ಕೊಳ್ತೀವಿ, ದುಡ್ಡು ಕಲೆಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಆಡ ಇನ್ನೊಂದ್ಸರಿ. ಗರಿ ಗರಿ ನೋಟು ಇದ್ರೆ ಮಾಂಗೆ ಮೋರ್. ಸರ್ ನಮಸ್ತೆ. ನಮಸ್ಕಾರ ಸರ್, ಬನ್ನಿ ಸರ್. ಗಿರಿನಗರಲ್ಲಿ ಓಲ್ಡ್ ರೇಷ್ಮೆ ಸೀರೆ ಅಂತ ನೋಡಿದ್ವಿ ಸರ್. ಹೌದು ಸರ್, ತುಂಬಾ ಖುಷಿ ಆಯ್ತು. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್, ನಾವು ಕಂಚಿ ಬಾಬು ಸಹ ಅಂಗಡಿಯವರು, ತಮಿಳ್ನಾಡು ಸೊಸೈಟಿ ಅವರು. ನಮ್ ರೇಟು ಕರ್ನಾಟಕ ಬೆಂಗಳೂರಲ್ಲಿ ನಂಬರ್ 1 ರೇಟ್ ಯಾರು ಕೊಡಲ್ಲ. ಯಾಕೆಂದ್ರೆ ಒಂದ್ ಸ್ಯಾರಿ, ಈ ಸ್ಯಾರಿ ಒಂದಕ್ಕೆ 50,000 ದುಡ್ಡು ಬರ್ತಾ ಇತ್ತು. ಹೌದಾ ಸರ್? ಹೌದು, ನಿಜ, ಸುಳ್ಳು ಯಾವ್ದು ಹೇಳಲ್ಲ. ತುಂಬಾ ರೇಟು ಕೊಡೋದು ನಮ್ ತಮಿಳ್ನಾಡು ಗೌರ್ಮೆಂಟ್ ಸೊಸೈಟಿ ಅವರು. ಇದು ಕರ್ನಾಟಕ ಬೆಂಗಳೂರಲ್ಲಿ ನಂಬರ್ 1 ರೇಟ್ಗೆ ಕೊಡೋದು. ನಿಮ್ ಬರಕ್ ಆಗಿಲ್ಲ ಅದ್ರ ಫೋನ್ ನಂಬರ್, ವಾಟ್ಸಪ್ ನಂಬರ್ ಇದೆ, ಫೋನ್ ಮಾಡಿದ್ರೆ ನಾನ್ ಮನೆ ಹತ್ರ ಬಂದು ಕಲೆಕ್ಟ್ ಮಾಡ್ತಾ ಇತ್ತು. ತುಂಬಾ ರೇಟ್ ಕೊಡೋದು. ಒಂದೊಂದು ಸ್ಯಾರಿಗಳು 10,000, 15,000, 50,000, 1 ಲಕ್ಷ ಬರೀ ಬೆಲೆ ಇತ್ತು. ನೀವ್ ಬರಕ್ಕಾಗಿಲ್ಲ, ಫೋನ್ ಮಾಡಿ ವಾಟ್ಸಪ್ ಫೋಟೋ ಕಳಿಸ್ತೀರಿ, ರೇಟ್ ಅಮೌಂಟ್ ಹೇಳ್ಬಿಡ್ತೀರಿ. ಬನ್ನಿ ಸರ್, ಒಳ್ಳೆ ರೇಟು, ಬನ್ನಿ ಸರ್. ತುಂಬಾ ಈಗ ಹೇಗೆ ನೀವು ಅದನ್ನ ರೇಷ್ಮೆ ಸೀರೆ ವ್ಯಾಲ್ಯೂನ ನೋಡ್ತೀರಾ ಸರ್? ನಾವು ಕಂಚಿಪುರ ರೇಟ್ ಅವರು, ನಾವು ಅಲ್ಲಿಂದ ಇಲ್ಲಿಂದ ಯಾರು ಒಬ್ಬರು ಏಮಾರಿಸ್ತಾರೆ. ನಾವು ತುಂಬಾ ರೇಟ್ ಕೊಡೋದು ಕಂಚಿ ಸೊಸೈಟಿ ಅವರು. ಒಂದ್ ಸ್ಯಾರಿ ಸ್ಟಾರ್ಟಿಂಗ್ ಮಿನಿಮಮ್ 10,000, 15,000, 20,000 ಕೊಡೋದು. ಹೌದಾ? ಹೌದು. ದೊಡ್ಡ ಸ್ಯಾರಿ ಆದ್ರೆ 50,000 ರೂಪಾಯಿ ಸಿಕ್ತು. ಓಕೆ ಸರ್, ಹೆಂಗ್ ಚೆಕ್ ಮಾಡ್ತೀರಾ ಸರ್? ಹೆಂಗ್ ಚೆಕ್ ಮಾಡ್ತೀರಾ? ಇದರಲ್ಲಿ ಕಲ್ಲಲ್ಲಿ ಟೆಸ್ಟ್ ಮಾಡ್ತಾ ಇತ್ತು. ಈ ಕಲ್ಲಲ್ಲ? ಹೌದು. ಇದರಲ್ಲಿ ವೈಟ್ ಬಂದ್ರೆ ತುಂಬಾ ರೇಟು. ವೈಟ್ ಬಂದ್ರೆ ತುಂಬಾ ರೇಟ್? ಹೌದು. ರೇಟ್ ಬಂದ್ರೆ ಕಮ್ಮಿ ರೇಟ್ಗೂ ತಗೊಳ್ತೀನಿ. ಕಮ್ಮಿ ರೇಟ್ಗೂ ತಗೊಳ್ತೀನಿ ಅಷ್ಟೇ. ಇವಾಗ ಅರ್ಧೋಗಿರುತ್ತೆ ಸರ್ ಸ್ಯಾರಿಗಳು. ಯಾವ್ದಾದ್ರೆ ಪೀಸ್ ಚಿಕ್ಕ ಕಟ್ಟ ಇದ್ರೆ ಪರವಾಗಿಲ್ಲ, ತಗೊಳ್ತೀರಿ. ನಿಮ್ ತಾಯಿದು, ಅತ್ತೆದು, ಯಾವ ಕಂಡೀಷನ್ ಅಲ್ಲಿ ತಗೊಳ್ತೀನಿ ಸರ್. ತಗೊಳ್ತೀರಿ? ಎಸ್ ಸರ್. ಅಂದ್ರೆ ಇವಾಗ ಬಂದ್ರೆ ಸ್ಯಾರಿಗಳನ್ನ ತಗೊಂಡ್ರೆ ಎಷ್ಟು ನಿಮಿಷದಲ್ಲಿ, ಅಂದ್ರೆ ಎಷ್ಟು ನಿಮಿಷ ಸರ್? ಸ್ಯಾರಿ ಇಮಿಡಿಯೇಟ್ ತೋರಿಸ್ಬಿಟ್ರೆ ಇಮಿಡಿಯೇಟ್ ದುಡ್ಡು ಅಮೌಂಟ್ ಕ್ಯಾಶ್ ಬಂದ್ಬಿಡುತ್ತೆ, ದುಡ್ಡು ರೊಕ್ಕ ಕೊಟ್ಬಿಡ್ತೀರಿ. ಅಂದ್ರೆ ವೈಟ್ ಬಂದ್ರೆ ಜಾಸ್ತಿ ರೇಟ್? ಹೌದು. ವೈಟ್ ಬಂದ್ರೆ ತುಂಬಾ ದೊಡ್ಡ ಬಾರಿದ್ರೆ ಒಂದ್ ಸ್ಯಾರಿ ಮಿನಿಮಮ್ 20,000-40,000, 25,000 ಬರ್ತವೆ. ಹೌದಾ ಸರ್? ಹೌದು ಸರ್. ಚಿಕ್ಕ ಬಾರಿದ್ರೆ ಕಮ್ಮಿ ರೇಟ್ ಬರ್ದು ಅಷ್ಟೇ, ಚಿಕ್ಕ ಬಾರಿದ್ರೆ ತುಂಬಾ ರೇಟ್ ಬರ್ದು. ಹೌದಾ ಸರ್? ಹೌದು ಸರ್. ಎಲ್ಲಿ ಸರ್ ಇದು ನಿಮ್ಮ ಅಂಗಡಿ ಇರೋದು? ಸರ್, ಗಿರಿನಗರ ರಾಘವೇಂದ್ರ ಮಾಡೋ ಎದುರುಗಡೆ ಅದು. ಎದುರುಗಡೆನೆ? ಹೌದು ಸರ್. ಓಕೆ. ಕಾಂಚೀಪುರಂ ಬಾಬು ಸಹ ಅಂಗಡಿಯವರು ತುಂಬಾ ಪರಿಚಯ ನಾನು ಕೊಡೋದು ದುಡ್ಡು. ಮಿನಿಮಮ್ ಯಾರು ಕರ್ನಾಟಕ ಬೆಂಗಳೂರಲ್ಲಿ ಈ ರೇಟ್ ಯಾರು ಕೊಡಲ್ಲ. ಹೌದು. ಇದು ಚಟ್ಟೆಯಲ್ಲಿ ಬೆಳ್ಳಿ ಕಟ್ಟಿ ಕೊಟ್ಬಿಡ್ತೀನಿ. ಬೆಳ್ಳಿನೂ ಕೊಡ್ತೀರಿ? ಎಸ್ ಸರ್. ಬೆಳ್ಳಿ ಕೊಡ್ತೀರಿ, ದುಡ್ಡು ಕೊಡ್ತೀರಿ? ಹೌದು ಸರ್. ಏನ್ ಬೇಕಾದ್ರೆ ಇವಾಗ ದುಡ್ಡು ಬೇಕಾದ್ರೆ ದುಡ್ಡು ಇಸ್ಕೊಳ್ಬೇಕು, ಬೇಡ ಆದ್ರೆ ನಿಮ್ಗೆ ಬೆಳ್ಳಿ ಬಿಸ್ಕೆಟ್ ಆದ್ರೆ ಸಿಕ್ತು. ಬೆಳ್ಳಿನೂ ಕೊಡ್ತೀರಿ? ಹೌದು. ಬೆಳ್ಳಿ ಬಿಸ್ಕೆಟ್ ಕೊಟ್ಬಿಡ್ತೀನಿ. ಓಕೆ. ಬೆಳ್ಳಿ ಆದ್ರೂ ಕೊಡ್ತೀರಿ, ದುಡ್ಡಾದ್ರೂ ಕೊಡ್ತೀರಿ? ಹೌದು ಸರ್. ಓಕೆ. ಈಗ ಈ ಸ್ಯಾರಿಗಳೆಲ್ಲ ತಗೊಳ್ತಾ ಇರೋ ಉದ್ದೇಶ ಏನ್ ಸರ್? ಸರ್, ಇದು ಕಂಜಿ ಎಲ್ಲ ರಿವ್ಯಾಲ್ಯೂಷನ್ ಹೋಗುತ್ತೋ, ಅದಕ್ಕೋಸ್ಕರ ತಗೊಳ್ಳೋದು. ಅಂದ್ರೆ ತಗೊಂಡು ಹೊಸದು ಮತ್ತೆ ಹೊಸದು ಮೆಲ್ಟಿಂಗ್ ಆಗಿ ಬೇರೆ ಸಾರಿ ಯೂಸ್ ಹೊಸ ಸಾರಿ ಮಾಡಿ ಮಾರ್ತೀರಾ? ಹೌದು ಸರ್. ಓಕೆ. ಅಂದ್ರೆ ಮನೇಲಿ ವೇಸ್ಟ್ ಆಗಿ ಬಿದ್ದಿರೋದು ಬೇಡ ಯಾವ್ದಾದ್ರೆ ಸರ್, ನಮ್ ರೇಟ್ ಯಾರು ಕೊಡಲ್ಲ. ನೀವು ಒಂದ್ಸಲ ಬಂದು ತೋರ್ಸ್ಬಿಟ್ರೆ ರೇಟ್ ಹೆಂಗೆ ಸುಸ್ತಾಗ ರೇಟ್ ಸಿಕ್ತು ನಿಮ್ಗೆ. ಓಕೆ ಸರ್. ಥ್ಯಾಂಕ್ ಯು ಸರ್.